ಕಾಯ್ತಾ ಇದೀನಿ. ನಮ್ಗಿಲ್ವಾ? ಕಿವಿ ಕೇಳಿಸ್ತಾ ಈಗ ನಿಭಾಯಿಸ್ಬೇಕಲ್ಲ, ಅದಕ್ಕೆ ಗೊತ್ತಾದ್ರೆ ನೋಡೋಣ ಹೇಗಾಗುತ್ತೆ. ಬನ್ನಿ ಸರಿ, ಹೇಗಿದ್ದೀರಾ? ಹೇಗಿದ್ದೀರಾ? ಸಣ್ಣಾಗಿದ್ದೀರಾ? ಯೋಗ ಮಾಡ್ತೀನಿ ಅದಕ್ಕೆ ಎಲ್ಲ ಒಂಥರ ಸಣ್ಣಾಗಿದೆಯಾ ಅಂತ ಹೊಸದ ಕಣ್ರಿ. ನನ್ನ ಮಗ ಕೊಡ್ಸಿದ್ದು ಕವನ ಬರ್ತೀರಾ ಈಗೇನಾರು? ನನ್ನ ಮಗ ಮೊನ್ನೆ ಇದಕ್ಕೆ ಹೋಗಿದ್ದ ಫಂಕ್ಷನ್ಗೆ, ಅಲ್ಲಿಂದ ತಗೊಂಬಂದಪ್ಪ ಇದನ್ನ. ಹೌದಾ? ಏನು ನಾಮಕರಣಕ್ಕೆ ಹೋಗಿದ್ರಾ? ಕಾಫಿ ಕೊಡ್ತೀನಿ ಇಂದ ಸ್ವಲ್ಪ ಸಕ್ಕರೆ ಹಾಕಿ ಜಾಸ್ತಿ ಹಾಕ್ಬೇಡಿ. ಈಗ ಬೇಡವಾ? ಯಾಕ್ರಿ ಅಷ್ಟೊಂದು ಕಂಡ್ರೆ ಇಷ್ಟೊತ್ತಿಗೆ? ಅಲ್ಲ, ಕವನ ಬರೀರಿ ಅಂತಿರಲ್ಲ, 120 ಬರ್ದಿದ್ದೀನಿ, ಇನ್ನೊಂದು 40 ಬರಬೇಕು ಕಣಪ್ಪ. ಅಷ್ಟು ಹೊಟ್ಟೆ ತುಂಬೋಗಿದೆ ಅಂತ ಅದು ಕೇಳ್ತಾನೆ ಇಲ್ಲ. ಅದು ಏನು ಗೊತ್ತಾ, ಬರ್ತಾ ದಾರಿಲಿ ಎಷ್ಟು ಜನಸಂದಣಿ ಅಂದ್ರೆ ಆ ಬಸ್ಸಲ್ಲಿ ಬರೋಕ್ ನಿಲ್ಲಕ್ಕೆ ಆಗಲ್ರಿ, ಅಷ್ಟು ಜನಸಂದಣಿ. ಮತ್ತೆ ಇಲ್ಲಿ ಬರೋಷ್ಟಕ್ಕೆ ಸುಸ್ತಾಗೋಯ್ತು ನೋಡಿ. ಹೌದಾ? ಏನ್ ಮಾಡೋದು? ನೀವು ಊಟನೇ ಬೇಡ ಅಂತಿಲ್ಲ, ಅಡುಗೆನೇ ಮಾಡೋದು ಬೇಡವಾ? ಅಲ್ಲಪ್ಪ, ನಿಮ್ಮನ್ನ ನೋಡಿ ಬಹಳ ದಿನ ಆಯ್ತಲ್ಲ, ನಿಮ್ಮ ನೋಡಕ್ ಬರೋ ಖುಷಿಲಿ ಬೆಳಿಗ್ಗೆ ತಿಂಡಿನೂ ತಿಂತಿಲ್ಲ, ಹಂಗೆ ಬಂದ್ಬಿಟ್ಟೆ. ಯಾಕ್ರಿ ಅಷ್ಟೊಂದು ಊಟ ಮಾಡ್ಬಿಟ್ರೆ ಇಷ್ಟೊತ್ತಿಗೆ? ನಾನು ನೋಡ್ತಾನೆ ಇದೀನಿ ಅಲ್ರಿ, ಎಷ್ಟೊಂದು ನಾನು ನೋಡ್ತಾನೆ ಇದೀನಿ. ಎಲ್ಲರೂ ನಮ್ಮನೆ ನೋಡ್ತಿದ್ದಾರೆ, ಇವ್ರು ಏನೇನೋ ಮಾತಾಡ್ತಿದ್ದಾರೆ, ಅರ್ಥ ಬೇರೆ ಆಗ್ತಾ ಇಲ್ಲ. ಅದು ಅಲ್ಲ, ನೀವು ಹೊಟ್ಟೆ ಭಾರ ಅಂದ್ರಲ್ಲ, ಈ ವಯಸ್ಸಿಗೆ ಆಗಲ್ಲ ಕಣೆ. ಈಗಲೇ ಏನು ಕೊಡಲ್ಲ, ಕಷಾಯ ಕೊಡ್ತೀನಿ, ಒಂಚೂರು ಅರ್ಧ ಕಷಾಯ ಕುಡಿ. ಅದು ಏನ್ರಿ ಇದು ಕಷಾಯ ಕೊಟ್ಟಿದ್ದೀರಾ? ಏನೇನ್ ಹಾಕಿದ್ದೀರಾ? ಅದು ಬಹಳ ಚೆನ್ನಾಗಿದೆ. ಏನೇನ್ ಹಾಕಿದ್ದೀರಪ್ಪ? ನೀವು ಇನ್ನೂ ಚೆನ್ನಾಗಿ ಮಾಡ್ತೀರಾ. ಅದು ಯೋಗ ಕ್ಲಾಸ್ ಏನು ಹೇಳಿದೆ? ಇವತ್ತು ಯಾವ್ದು ತರಗತಿ ಇಲ್ವಾ? ಎಲ್ಲೂ ಹೋಗಿಲ್ವಾ ನೀವು? ನಂಗೆ ನೀವು ಬರ್ತೀರಾ ಅಂತ ಕೂತ್ಕೊಂಡು ತಿಂದಿಲ್ಲ ಸವಿ. ಒಂಚೂರು ನಾನು ತಿಂಡಿ ತಿನ್ಲ. ಮನೇಲಿ ಯಾರು ಕಾಣ್ತಾ ಇಲ್ಲ. ಪದ್ದು, ಮನೇಲಿ ಯಾರು ಇಲ್ವಾ ಮನೇಲಿ? ಪದ್ದು, ಮನೇಲಿ ಯಾರು ಇಲ್ವಾ? ಅಯ್ಯೋ, ಹಸು ಎಷ್ಟು ಕೆಟ್ಟು ಅಂತೀರಾ? ನನಗೆ ಹೊಟ್ಟೆ ಹಸ್ತು, ಅನ್ನ ತಿಂದು ಎಷ್ಟು ವರ್ಷ ಆಯ್ತು ನಂಗೆ ಆಗ್ಬಿಟ್ಟಿತ್ತು ಕಂಡ್ರೆ. ಅಲ್ರಿ ಪದ್ದು, ನಾನು ನೋಡ್ತಾ ಇದ್ದೀನಿ, ನಾನು ಹಸುಕೊಂಡು ಬಂದಿರೋಳು, ನೀವು ತಿಂಡಿ ತಿಂತಿದ್ರಲ್ರಿ ನನಗೂ ಕೊಡ್ದಂಗೆ. ಇಷ್ಟೇ ಹಾಕೊಂಡೆ ಅಂತಾರ? ಹಸು ಮುಟ್ಲಿ ಅಂತ ಚೂರು ತಿಂತಾರೆ. ನನಗೂ ಕೊಡ್ರಿ, ನನಗೂ ಅಷ್ಟೇ ಹಸಿತಾ ಇದೆ. ಇನ್ನೊಂಚೂರು ಹಾಕಡಿ ಅಂತಾನ? ಬಿಡಿ, ಹಾಕೋತೀನಿ, ಮಾತಾಡ್ತಾ ತಿಂದ್ರೆ ಗೊತ್ತಾಗಲ್ಲ. ಅದು ನಾನು ನೋಡ್ತಾ ಇದ್ದೀನಿ, ಗೆಳತಿ ಅಂತ ಬಂದು ಬೆಳಿಗ್ಗೆ ತಿಂಡಿನೂ ತಿಂದೇ ಬಂದಿದ್ದೀನಿ. ಹೊಟ್ಟೆ ಹಸಿತಾ ಇದೆ ಕಣ್ರಿ, ನನಗೂ ಹೊಟ್ಟೆ ನೋವಾ? ನಾನು ಇನ್ನೇನು ತಿಂದಿರೋ, ನಂಗೆ ಹೊಟ್ಟೆ ನೋವು ಬರ್ಬೇಕು, ನಿಮ್ಗೆ ಹೊಟ್ಟೆ ನೋವೇನ್ರಿ? ಜಾಸ್ತಿ ಇರಲ್ಲ. ಅಲ್ಲಿ ಬಾಟ್ಲ ಸೋಂಪಿದೆ, ತಗೊಂಡು ತಿನ್ನಿ, ಸರಿಯಾಗುತ್ತೆ. ಅಂದ್ರೆ ಏನೇನೋ ತೋರಿಸ್ತಿದ್ದೀರಾ, ಏನೇನೋ ಮಾತಾಡ್ತಿದ್ದೀರಾ. ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಹಶ್ವ ಆಗ್ತಿದೆ. ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನ, ತೀರಾ ಅತಿಯಾಗ ಆಗ್ತಿದ್ದೀರಾ. ನಾನು ನೋಡ್ತೀನಪ್ಪ, ನನಗೆ ಬೇಜಾರಾಗ್ತೀನಿ. ನಾನು ನಿಮಗೆ ಅಂತ ನನ್ನ ಮಧುರಡೆ, ಕೋಡ್ಬಳೆ, ಮೀಸ್ ಬರ್ಫಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಇದು ಎಡವಟ್ಟು ಆಗೋಗಿದೆ. ಇನ್ನು ನಮ್ಮ ಅಹಂ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ. ಸರಿ, ಒಂದು ನಿಮಿಷ ಬನ್ನಿ. ಈಗ ಕೈ ಇಟ್ಮೇಲೆ ನನಗೂ ಅದೇ ಕಣ್ರಿ, ಕಿವಿ ಕೇಳಲ್ಲ. ಹಾಕುಂತ ಇವತ್ತು ಎಂತ ಹೇಳಿ ಸಿಕ್ಕಾಕೊಂಡ್ಬಿಟ್ರಿ ನಾವು. ಅನಂತ ತೋರ್ಸಕ್ ಹೋಗಿ ವೈದ್ಯರ ಹತ್ರ ಹೋಗೋಣ, ನೋಡೋಣ. ಬನ್ನಿ, ನಾವು ವೈದ್ಯರ ಹತ್ರ ಹೋಗಿ ಕಿವಿ ಕೆಲ್ಸ ಮಿಷನ್ ತಗೊಂಡು. ಆಯ್ತಾಯ್ತು, ಹಂಗೆ ಮಾಡೋಣ. ಸರಿ, ಏನ್ರಿ ಇಷ್ಟೊಂದು ಕೊಡ್ತಾ ಇದ್ದೀರಾ? ಆದ್ರಿಂದ ಹಸುಗಳಿದ್ದಕ್ಕೆ ಮದ್ದೂರೊಳೆ ಅಂತೆ, ಮಿಲ್ಕ್ ಬರ್ಫಿ ಅಂತೆ, ಕೋಡ್ಬಳೆ ಅಂತೆ, ಇಷ್ಟೊಂದು ಕೊಟ್ಟು
ಹೊರಟ್ಬಿಟ್ಟಿದ್ದೀರಾ. ಆದ್ರೆ ಸ್ವಲ್ಪ ಏನಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆದ್ರೂ ನಾವು ಕಿವಿ ತೋರ್ಸಕ್ ಮೊದ್ಲೋಗೋಣ, ಮತ್ತೇನು ಎಡವಟ್ಟಾಗುತ್ತೋ. ಬನ್ನಿ ಬನ್ನಿ ಬನ್ನಿ, ಬೇಗ ಹೋಗ್ಬರೋಣ. ನಾವು ಅಲ್ಲಿ ಬರುವಾಗ ಉಪಹಾರ ದರ್ಶನಿಗೆ ಹೋಗಿದ್ವಲ್ಲ, ಅಲ್ಲಿ ಊಟ ಎಷ್ಟು ಚೆನ್ನಾಗಿ ಮಾಡಿ. ಮೆತ್ತಿ ಮಾತಾಡ್ರಿ, ಕೇಳಿಸುತ್ತಾ? ಚೆನ್ನಾಗಿ ಕೇಳಿಸುತ್ತೆ ಕಣ್ರಿ. ನನಗೂ ಅಷ್ಟೇ ಕ್ಲೀನಾಗಿ ಕೇಳಿಸ್ತಾ ಇದೆ. ಹೌದಾ? ಆದ್ರೂ ಅದು ಇವತ್ತು ಎಷ್ಟು ಒಳ್ಳೆಯ ಅನುಭವ, ಅವಿಸ್ಮರಣೀಯ ದಿನ ನೋಡಿ. ಇಂಥ ಪೇಜಿಗೆ ಯಾವತ್ತೂ ಸಿಗಾಕಬಾರ್ದು. ಆದ್ರೂ ನೀವು ಇಷ್ಟು ಚೆನ್ನಾಗಿರೋ ತಿಂಡಿ ಎಲ್ಲ ಮಾಡಿದ್ದೀರಾ, ಅದಕ್ಕೋಸ್ಕರ ನಿಮ್ಗೊಂದು ಒಳ್ಳೆ ಉಡುಗೊರೆ. ಹೌದಾ? ಆದ್ರೂ ಬದ್ದು ನೋಡಿ, ನಾನು ಪಾಠದ ಮಕ್ಕಳಿಗೆ ಇದನ್ನೇ ನೀಟಾಗಿ ಹೇಳ್ಕೊಂಡು ಅವ್ರ ವಾರ್ಷಿಕೋತ್ಸವ ದಿನ ಇದನ್ನೇ ಮಾಡಿ ಅಂತ ಹೇಳ್ಕೊಡ್ತೀನಿ. ಅಲ್ಲ, ಇವತ್ತಿಂದು ನಾವು ಎಂಥ ಪೇಚೆ ಸಿಕ್ಕಾಕೊಂಡ್ವಿ ಅಲ್ವಾ. ಇಲ್ಲಿ ನಮ್ಮ ಮಹಿಳಾ ಮಂಡಳಿಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಇನ್ನೊಬ್ರು ಸೇರಿಸ್ಕೊಂಡು ನಾನು ಈ ಘಟನೆನೇ ಅಭಿನಯ ಮಾಡಿ ರಂಜಿಸ್ಬಿಡ್ತೀನಿ ಕಣ್ರಿ. ಅದು ನಾನೇನಾದ್ರೂ ಅಹಂಕಾರ ಮಾಡ್ಕೊಂಡು ಹೊರಟ್ಬಿಟ್ಟಿದ್ರೆ ಇಷ್ಟೆಲ್ಲ ರುಚಿಯಾದ ತಿಂಡಿನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಕಣ್ರಿ, ಕಳ್ಕೊಂಡು ಬಿಡ್ತಿದ್ದೆ. ಎಲ್ಲ ಕೆಲಸ ಆಗೋಯ್ತು ನೋಡ್ರ. ಇಂತಹ ಅಹಂಗೆ ಯಾರು ಕೂಡ, ಇಂತಹ ಅಹಂ ತೋರಿಸ್ತಾ ಯಾರು ಪೇಚಿಗೆ ಸಿಗಾಕೋಬೇಡಿ. ನಮ್ಮ ಥರ ಎಲ್ಲರೂ ಒಬ್ರಿಗೊಬ್ರು ಬಿಚ್ಚಿ ಮನಸ್ಸಿನಿಂದ ಮಾತಾಡಿ.